ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ. ಬಡವನ ಕಣ್ಣರು ಬೆಳಕಾದರೆ ಅದು ಪ್ರೇಮವೇ. ಕೊರಳಿದು ಕಂಪಿಸಿ ಬಿಗೆಯಾದರೆ ಅದು ಪ್ರೇಮವೇ. ಯಾಕಂದ್ರೆ ಇಬ್ರು ಎಷ್ಟು ದಿನ ಪ್ಲಾನ್ ಮಾಡ್ಕೊಂಡಿದ್ವಿ. ಹಾ ದೇವಸ್ಥಾನ ಮತ್ತು ಫ್ರೆಂಡ್ಸ್ ಇವಾಗ ಟೈಮ್ ಬಂದು 5:36 ಆಗ್ತದೆ. ನಾವು ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಇಷ್ಟು ಬೇಗ ಅಂತೇನಿಲ್ಲ, ನಾವು 5:30 ಹೊರಡಬೇಕು ಅಂದ್ಕೊಂಡವರು ಇವಾಗಲೇ 6 ಆಗ್ತಾ ಬಂದಿದೆ. ಇವಳು ನೋಡ್ರಿ ರೋಡಲ್ಲಿ ಸ್ಟೈಲ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಇವಾಗ ಯಾರಾದರೂ ನಾಯಿ ಬರಬೇಕು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಿಗೆಯಾದರೆ ಅದು ಪ್ರೇಮವೇ. ತಿರುಬಲಿ ದೇವರೇ ಎದುರಾದರೆ ಅದು ಪ್ರೇಮವೇ. ಹೃದಯಕ್ಕೆ ಹೇಗೋ ದಾರಿ ಗೊತ್ತಾಗಿದೆ, ನಕ್ಷಯ ನೀಡದೆ. ಬದುಕಿನ ಅಲ್ಲ, ಖುಷಿ ಆಯಿತು ಬಂದಿದ್ದು. ಸಾಕಾಗಿ ಒಳ್ಳೆಯದಾಗಲಿಲ್ಲ. ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ. ಬಡವನ ಕಣ್ಣಲು ಬೆಳಕಾದರೆ ಅದು ಪ್ರೇಮವೇ. ಇವಾಗ ನಾವು ಬೃಂದಾವನದಲ್ಲಿದ್ದೀವಿ. ನೆಕ್ಸ್ಟು ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಹೋದರೆ ಆಯಿತು. ಆಟೋದಲ್ಲಿ ಕುತ್ಕೊಂಡು ಮೈ ಕೈ ಸೊಂಟ ಎಲ್ಲ ನೋವು ಬರ್ತಿದೆ. ಸದ್ಯಕ್ಕೆ ಇವಾಗ ಮನೆಗೆ ಹೋದರೆ ಸಾಕಾಗಿದೆ. ಅಷ್ಟೇ ಫ್ರೆಂಡ್ಸ್, ಆಯ್ತು. ನೋಡಿ, ನನ್ನ ಹತ್ರ ಒಂದೇ ಒಂದು ನೋಡೋಣ ಇಲ್ಲ. ಐ ಆಮ್ ಟು ಸಾಲ್ಟಿ ಯು ನೋ. ಇವತ್ತೊಂದು ಗುಡ್ ನ್ಯೂಸ್ ಏನು ಗೊತ್ತಾ? ಸಂಜನದಿಂದ ನಮ್ಮಿಬ್ಬರಿಗೆ ಟ್ರೈನ್ ಮಿಸ್ ಆಯಿತು. ನನ್ನಿಂದ ಬೀಳುತ್ತೆ ಹೋದೆ. ಫ್ರೆಂಡ್ಸ್, ನನ್ನಿಂದ ಅಲ್ಲ, ಟ್ರೈನ್ ಅಷ್ಟೊಂದು ಜನ. ಅದರಲ್ಲಿ ಆ ಲಾಸ್ಟ್ 2 ಜನರಲ್ಲಿ ಹೋಗಿತ್ತಲ್ಲ, ಅದರಲ್ಲಿ ಫುಲ್ಲು ಹುಡುಗರು. ಅದಕ್ಕೆ ನಾವು ಹತ್ತಿಲ್ಲ. ಹುಡುಗಿ ಹೇಳ್ದೆ ನಾನು ಅದು ಯಾವ್ದಾದ್ರು ಹೋಗ್ಬಿಟ್ಟು
ಕೋಚಿಗೆ ಹತ್ತೋಣ ಬುಕ್ಕಿಂಗ್ ಇದಕ್ಕೆ ಏನಾದ್ರು ಹೇಳ್ಕೊಳಕ್ಕೆ ಬರುತ್ತೆ ಅಂದರೆ ನಾನು ಮಾತೇ ಕೇಳಲಿಲ್ಲ. ಇವಾಗ ಕುತ್ಕೊಂಡು ಮತ್ತೆ ಮಧ್ಯಾಹ್ನ 4:30ಇಂದನೂ ಇಲ್ಲೇ ಕುತ್ಕೊಂಡು ನೊಣ ಹೊಡಿತಾ ಇದ್ದೀವಿ. ಬಿಕಾಸ್ ಈ ಮಂತ್ರಾಲಯಂ ರೋಡಲ್ಲಿ ಇರೋಷ್ಟು ನೊಣ ಇಡೀ ಉಂಡಿಲ್ಲ ಇಬ್ರು. ಯಾಕೆ ಪ್ಲಾನಿಂಗ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ನಮ್ಮನ್ನು ನೋಡಿ ಫೈನಲಿ ಟ್ರೈನ್ ಸಿಕ್ತು. ಅದು ಎಲ್ಲಿ ಯಾವ ಜಾಗ ಸಿಕ್ತು ಅಂದರೆ ಮೇಲ್ಗಡೆ ಜಾಗ ಸಿಕ್ತು. ಇದೇ ನಮ್ಮ ಪರಿಸ್ಥಿತಿ. ಆದರೂ ಇವತ್ತಿನ ದಿನ ಮಾತ್ರ ಚಿಂದಿ ಬೆಳಗ್ಗೆ ಪೀಸ್ಫುಲ್ಲಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಟೈಮ್ ಬರ್ತೀರಾ ಅಂದರೆ ಗ್ಯಾರಂಟಿ ಟಿಕೆಟ್ ಬುಕ್ ಮಾಡ್ಕೊಂಡು ಬರಬೇಕು ಅಂತ ನನಗೆ ಇವತ್ತು ಅರ್ಥ ಆಯಿತು. 100 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ. ನನಗೆ ಹಂಗಾದ್ರೂ ಬುದ್ಧಿ ಬಂದಿಲ್ಲ, ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನೆಕ್ಸ್ಟ್ ಟೈಮ್ ಟಿಕೆಟ್ ಇಲ್ದಲ್ಲೇ ಬರ್ತೀನಿ. ನಾನು ಗ್ಯಾರಂಟಿ ತತ್ಕಾಲಲ್ಲಿ 1000 ರೂಪಾಯಿ ಆದರೂ ಪರವಾಗಿಲ್ಲ, 200 ರೂಪಾಯಿ ಟಿಕೆಟ್ ಗ್ಯಾರಂಟಿ ಟಿಕೆಟ್ ಬುಕ್ ಆದರೆ ನನಗಿನ್ನ ಬುದ್ಧಿ ಬಂದಿಲ್ಲ.